ಬಟ್ ಪ್ರಾಬ್ಲಮ್ ಏನು ಅಂದರೆ ತುಂಬ ನಾಟ್ ಜಸ್ಟ್ ಮೊಯ್ತಾಯ್ ಅಂತಲ್ಲ, ನೀವು ಭಾರತದಲ್ಲಿ ಎಲ್ಲೇ ನೋಡಿದ್ರು ಅಸೋಸಿಯೇಷನ್ ಕಿತ್ತಾಟ ಜಾಸ್ತಿ, ಅಸೋಸಿಯೇಷನ್ ಮೆಂಬರ್ಸ್ಗಳ ಕಿತ್ತಾಟ ಜಾಸ್ತಿ. ಅವ್ರಿಗೆ ಆ ಪೊಸಿಷನ್ ಬೇಕು, ನಾನು ಪ್ರೆಸಿಡೆಂಟ್ ಆವಾಗ, ನಾನು ವೈಸ್ ಪ್ರೆಸಿಡೆಂಟ್, ಇವ್ರ ಕಿತ್ತಾಟದಲ್ಲಿ ಆ್ಯಥ್ಲೀಟ್ಸಿಗೆ ಹೊಡ್ತಾ. ಜೊತೆಗೆ ಒಂದಿಷ್ಟು ಅಸೋಸಿಯೇಷನ್ಗಳೂ ಮಿಸ್ಯೂಸ್ ಮಾಡೋರು ಇದ್ದಾರೆ ಟು ದೇರ್ ಬೆನಿಫಿಟ್, ಅಂದರೆ ಅವ್ರ ಪರ್ಸ್ನಲ್ ಯೂಸ್ಗೆ. ಇವಾಗ ಆ್ಯಥ್ಲೀಟ್ಸ್ಗೆಲ್ಲ ರಿಜಿಸ್ಟ್ರೇಷನ್ ಅಂತ ಹೇಳಿ ನಿಮಗೆ ರಿಜಿಸ್ಟರ್ ಮಾಡಿಸ್ತಾರೆ, ಅದರಲ್ಲೂ ಅವ್ರಿಗೆ ಕಾಸು ಬರುತ್ತೆ. ಬಟ್ ಫೆಸಿಲಿಟಿ ಆ ಥರ ಕೊಡಲ್ಲ. ಏನು ಇವಾಗ ರಿಜಿಸ್ಟ್ರೇಷನ್, ಇವಾಗ ನ್ಯಾಷನಲ್ಸ್ ಏನೋ ಆಡಬೇಕು ಅಂದರೆ ಇವಾಗ ಅವ್ರೇನು ಫುಡ್ಡು ಇದು ಒಂದಿಷ್ಟು ಫೆಸಿಲಿಟಿಗಳು ಹೇಳಿರ್ತಾರೆ. ವಾಟ್ ಆರ್ ದ ಫೆಸಿಲಿಟೀಸ್ ಯು ನೀಡ್ ಫಸ್ಟ್? ಅಲ್ಲಿಂದ ವಿಲ್ ಸ್ಟಾರ್ಟ್. ಸೊ ಫೆಸಿಲಿಟೀಸ್ ಅಂದರೆ ಏನು, ನಮಗೆ ಇವಾಗ ರಿಜಿಸ್ಟ್ರೇಷನ್ ಓಕೆ 3-4 ಡೇಸ್, ಇವಾಗ ನ್ಯಾಷನಲ್ಸ್ ಅಂದಾಗ ಎಷ್ಟು ಜನರು ಬರ್ತಾರೆ ಎಲ್ಲೆಲ್ಲಿಂದನೋ, ಬೇರೆ ಬೇರೆ ಸ್ಟೇಟ್ಗಳಿಂದ ಬಂದು ಇದು ಮಾಡ್ತಾರೆ. ನಾನು ಬೆಂಗಳೂರು ಆದರೆ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ, ನಾವೇ ಅಷ್ಟು ಕೊಡಬೇಕಾಗಿರಲಿಲ್ಲ. ನಾನೇನೋ 1200 $2,000 ರೂಪೀಸ್ ಏನೋ ಕೊಡಬೇಕಾಗಿತ್ತು ಆ ಗೇರ್, ಶಿನ್ ಪ್ಯಾಡ್ಗೆ, ಅದು ಇದು ಅಂತೆಲ್ಲ ಇದು ಮಾಡೋಕ್ಕೆ. ಮತ್ತು ಈ ಚಾರ್ಜು, ರಿಜಿಸ್ಟ್ರೇಷನ್ ಚಾರ್ಜು, ಆಮೇಲೆ ಗೊತ್ತಲ್ಲ ನಿಮಗೆ ಬೇಸಿಕ್ ಲೈಕ್ ನಾಟ್ ಈವೆಂಟ್, ಯಾವುದೇ ಒಂದು ಕ್ಲಾಸ್ಗೆ ಇವಾಗ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ರಿಜಿಸ್ಟ್ರೇಷನ್ ಫೀಸ್ ಅಂತಲೇ ಬರುತ್ತೆ. ಆಮೇಲೆ ನಿಮಗೆ ಪಾರ್ಟಿಸಿಪೇಷನ್ ಫೀಸ್ ಅಂತಲೇ ಬರುತ್ತೆ. ಆಮೇಲೆ ಬೇರೆ ಏನೋ ಫುಡ್ ಫೀಸ್ ಅಂತ ಬರುತ್ತೆ. ಸೊ ಈ ಥರದ್ದೇನೋ ಮಾಡಿ ಅವ್ರು ಬಿಡ್ತಾರೆ ನಮಗೆ ಕಾಸು ಕೊಡೋಕ್ಕೆ. ಸರಿ ಆಯಿತು ಅಂತ ನಾವು ಕೊಡ್ತೀವಿ. ಬಟ್ ಆ ಟೈಮಲ್ಲಿ ಇವಾಗ ಲೆಟ್ಸ್ ಸೇ ಕ್ವಾಲಿಟಿ ಆಫ್ ದ ಫುಡ್ ಕರೆಕ್ಟಾಗಿರಲ್ಲ ಒಂದೊಂದು ಸತಿ. ಆಮೇಲೆ ಬೆಸ್ಟ್ ಎಕ್ಸಾಂಪಲ್ಲು ವ್ಯಾಕೋ ಗೋವಾ. ನೀವು ನೋಡಿದ್ರೆ ಅದನ್ನು ನಿಜವಾಗ್ಲೂ ನ್ಯಾಷನಲ್ಸ್ ನಡೆದಿದ್ದದು, ಊಟನ ಬಾತ್ರೂಮಲ್ಲಿ ಸರ್ವ್ ಮಾಡಿದ್ದಾರೆ. ಊಟ ಕೆಳಗಡೆ ಬಿದ್ದಿರೋ ಊಟನ ಎತ್ಬಿಟ್ಟು ಕೊಡ್ತಾ ಇದ್ದಾರೆ ಜನರಿಗೆ. ಅಲ್ಲಿ ಆ್ಯಥ್ಲೀಟ್ಸ್ಗೆ ಎಲ್ಲೆಲ್ಲಿಂದನೋ ಬಂದಿದೆ, ತ್ರಿಪುರ, ಅಲ್ಲಿ ಕಾರ್ನರ್ ಆಫ್ ದ ಕಂಟ್ರಿಯಿಂದ ಬಂದಿದ್ದಾರೆ. ಅವ್ರಿಗೆಲ್ಲ ಒಂದು ಫೆಸಿಲಿಟಿ ಕೊಟ್ಟಿಲ್ಲ. ರಾತ್ರಿ ಎಲ್ಲ 2 ದಿವಸ ರೋಡಲ್ಲಿ ಮಲಗಿದ್ದಾರೆ. ನೀವು ಅದು ನ್ಯೂಸಲ್ಲಿದೆ ಅದು. ಸೊ ಈ ಥರದ್ದು ಅಡ್ವಾಂಟೇಜ್ ತೊಗೊಂಡ್ಲೆ ಆ್ಯಥ್ಲೀಟ್ಸ್ ಬಗ್ಗೆ. ಆ್ಯಥ್ಲೀಟ್ಸು ಆ ಸ್ಪೋರ್ಟ್ ಬಗ್ಗೆ ಪ್ಯಾಷನ್ ಹೋಗ್ಬಿಡುತ್ತೆ, ಅದ್ರ ಲೈಕಿಂಗು ಹೋಗ್ಬಿಡುತ್ತೆ. ಈ ಥರ ಆಟ ಆಡಿಸ್ದಾಗ ತುಂಬ ಕಷ್ಟ ಆಗತ್ತೆ. ಆ್ಯಥ್ಲೀಟ್ಸ್ ಎಷ್ಟು ಇವಾಗ ಆ್ಯಥ್ಲೀಟ್ಸೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಕಂಟ್ರೀಲಿ. ಆ್ಯಥ್ಲೀಟ್ಸ್ ಇದ್ದಾರೆ, ಆ್ಯಥ್ಲೀಟ್ಸಿಗೆ ವ್ಯವಸ್ಥೆ ಮಾಡಿ ಆ ಪಾತ್ವೆ ಮಾಡ್ಕೊಡೋಕೆ ಒಂದು ಇದು ಬೇಕಲ್ಲ. ನಾವು ಅಫ್ಕೋರ್ಸ್ ಲೆಟ್ಸೇ ಇವಾಗ ಏನೋ ಇರುತ್ತಪ್ಪ, ಅವ್ರದ್ದು ಏನೋ ತೊಂದರೆ ಇದೆ, ಏನೋ ಆಗ್ತಾಯಿಲ್ಲ ಅವ್ರಿಗೆ ಅಂದರೆ ಓಕೆ. ಬಟ್ ಇವರು ಎಲ್ಲ ಫೆಸಿಲಿಟಿ ನಮ್ಮ ಹತ್ರ ತೊಗೊಂಡು ಅದನ್ನು ನಮಗೆ ವಾಪಸ್ ಕೊಡದೆ ಅವ್ರಿಗೆ ಬೇಕಾಗಿರೋ ಥರ ಮಾಡಿಬಿಟ್ರೆ ತುಂಬ ಕಷ್ಟ. ಸೊ ಈ ಥರ ಆಸ್ಪೆಕ್ಟ್ಸು ಜಾಸ್ತಿ ಇನ್ವಾಲ್ವ್ಮೆಂಟ್ ಇತ್ತಲ್ಲಿ. ಇವ್ರಿಗೆ ಇವ್ರಾಗಲ್ಲ, ಅವ್ರಾಗಲ್ಲ. ನೀವು ಇಲ್ಲಿಂದ ಅಲ್ಲಿಗೆ ಹೋಗ್ಬಾರ್ದು, ಆ ಇನ್ಸ್ಟಿಟ್ಯೂಟ್ ಅಂತ ಇಲ್ಲಿಗೆ ಹೋಗ್ಬಾರ್ದು. ಕಲಿಯೋಕ್ಕೆ ಜಾಗ ಇರ್ತಾರಿಲ್ಲ. ತುಂಬ ಹೈಯರಾರ್ಕಿ ಪ್ರಾಬ್ಲಮ್, ಕಾಂಪಿಟೇಷನ್ ಜಾಸ್ತಿ. ಇವ್ನು ಈ ಜಿಮ್ಗೆ ಹೋಗ್ಬಿಟ್ರೆ ಹಿಂಗಾಗೋಗುತ್ತೆ, ನನ್ನ ಟೆಕ್ನಿಕ್ಸ್ ಎಲ್ಲ ಅವ್ರು ಕಲ್ತ್ಬಿಡ್ತಾರೆ. ಆ ಥರದ್ದೆಲ್ಲ ಇಲ್ಲ. ಬಟ್ ಆ ಥರ ಸ್ಟೇಟ್ ಆಫ್ ಮೈಂಡ್ ಇದೆ ಇಲ್ಲಿ. ಸೊ ಇದೇನಾಗುತ್ತೆ, ಆ್ಯಥ್ಲೀಟ್ಸು ಇನ್ನೋಸೆಂಟ್ ಆ್ಯಂಡ್ ಪ್ಯೂರ್ ಆಗಿದ್ದವ್ರಿಗೆಲ್ಲ ಕರಪ್ಟಾಗಿ ಹೋಗ್ತಾರೆ.